ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಇದು ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನದ ಜಾತ್ರೆದು ಹೇಳಿದ್ನಲ್ಲ ಲಾಸ್ಟ್ ವಿಡಿಯೋದಲ್ಲಿ, ಅದೇ ಕಂಟಿನ್ಯೂಷನ್ ವ್ಲಾಗ್ ಇದು. ಯಾವ ಥರ ಆಯಿತು ಇವೆಂಟು ಅಂತ. ಸೊ ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಇದನ್ನು ಎಡಿಟ್ ಮಾಡಿ ಪೋಸ್ಟ್ ಮಾಡೋ ಅಷ್ಟರಲ್ಲಿ ತುಂಬ ಲೇಟೇ ಆಯಿತು ಅನಿಸುತ್ತೆ. 3-4 ಡೇಸ್ ಆಯಿತು ಆಲ್ರೆಡಿ ಇವೆಂಟ್ ಮುಗಿದು. ಬಟ್ ನನಗೆ ಟೈಮ್ ಇರಲಿಲ್ಲ. ಹಿಂದಿನ ದಿನವೇ ನಮಗೆ ಹಿಂದಿನ ದಿನದಿಂದ ಅಂದರೆ ಇವೆಂಟು ಇವತ್ತಿದೆ ಅಂದರೆ ಹಿಂದಿನ ದಿನ ಮುಂದಿನ ದಿನ 2 ದಿನವೂ ಕೆಲಸ ಇರುತ್ತೆ. ಹಾಗಾಗಿ 2 ದಿನವೂ ಕೆಲಸ ಮುಗಿಸ್ಕೊಂಡು ಮನೆ ಕೆಲಸಗಳು ಸ್ವಲ್ಪ ಇರುತ್ತಲ್ಲ, ಅದನ್ನೆಲ್ಲ ಮುಗಿಸ್ಕೊಂಡು ಇವತ್ತು ವೀಡಿಯೋಸ್ ಹಾಕ್ತಾಯಿದ್ದೀನಿ. ಇದು ತುಂಬನೇ ಆರ್ಡ್ರ್ ಕೊಟ್ಟಿದ್ವಿ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಅವರು. ಮತ್ತು ಅಲ್ಲೆಲ್ಲ ತೊಗೊಂಡು ಇದು ಫ್ಲೆಕ್ಸ್ ಬೇಕಾಗಿತ್ತು, ಹಾಗಾಗಿ ಸುಂಕದಕಟ್ಟೆ ಎ ವಿ ಫ್ಲೆಕ್ಸ್ ಅಂತ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಇವ್ರ ಫ್ಲೆಕ್ಸ್ನ. ಸೊ ಇಲ್ಲಿಗೆ ಬಂದು ಒಂದೆರಡು ಫ್ಲೆಕ್ಸ್ ತೊಗೋಬೇಕಿತ್ತು. ಫ್ಲೆಕ್ಸ್ ತೊಗೊಂಡು ಗಾಡಿಗೆಲ್ಲ ಲೋಡ್ ಮಾಡ್ತಾಯಿದ್ದೀವಿ. ಇವಾಗಲೇ ಲೋಡ್ ಮಾಡಿ ಕಳಿಸ್ಬಿಟ್ರೆ ಮಾರ್ನಿಂಗು ಹುಡುಗರೆಲ್ಲ ಹೋಗಿ ಮಾಡ್ತಾ ಇರ್ತಾರೆ ಕೆಲಸನ. ಹಾಗಾಗಿ ಎಲ್ಲ ಲೋಡ್ ಮಾಡಿ ಕಳಿಸ್ತು. ನೆಕ್ಸ್ಟ್ ಡೇ ಇದು. ನೆಕ್ಸ್ಟ್ ಡೇ ಬೆಳಗ್ಗಿನ ಜಾವ 3 ಗಂಟೆಗೆ ಎದ್ದು ಹೊರಟಿದ್ದೀನಿ. ಇವಾಗ ಹೋಗಬೇಕು. ಇವಾಗ ಮಾರ್ಕೆಟ್ಗೆ ಹೋಗಿ ಹೂವು ಎಲ್ಲ ಆರ್ಡ್ರ್ ಕೊಟ್ಟಿದ್ವಲ್ಲ ಅದನ್ನೆಲ್ಲ ತೊಗೊಂಬರ್ಬೇಕು. ನೋಡಿ ಎಷ್ಟು ರೋಡು ಕೂಲಾಗಿದೆ ಬೆಂಗಳೂರು. ತುಂಬ ಅಂದರೆ ತುಂಬ ಕೂಲಾಗಿದೆ. ಸೊ ಹಿಂಗೆ ಇರಬಾರ್ದಿತ್ತ ಬೆಂಗಳೂರು ಅನಿಸುತ್ತೆ, ಅಷ್ಟು ಕೂಲಾಗಿರುತ್ತೆ ಅಷ್ಟೊತ್ತಲ್ಲಿ. ಎಷ್ಟು ಬೇಗ ಅಂದರೆ ಒಂದು 10 ನಿಮಿಷಕ್ಕೆಲ್ಲ ನಾವು ಮಾರ್ಕೆಟಿಗೆ ಬಂದುಬಿಡ್ಬೋದು. ಸೊ ಮಾರ್ಕೆಟಿಗೆ ಬಂದು ಆಲ್ರೆಡಿ ಆರ್ಡ್ರ್ ಕೊಟ್ಟಿರ್ತೀನಿ ಇವೆಲ್ಲ ನಾವು ಇವೆಂಟಿಗೆ ಅಂತ ಹೇಳ್ಬಿಟ್ಟು. ಅವರು ಹಿಂದಿನ ದಿನವೇ ರೆಡಿ ಮಾಡಿ ಇಟ್ಟಿರ್ತಾರೆ. ಸೊ ಹಂಗಾಗಿ ಇಲ್ಲೆಲ್ಲ ಹೂವು ಕಲೆಕ್ಟ್ ಮಾಡ್ಕೋಬೇಕಿತ್ತು. ಅಲಂಕಾರಕ್ಕೆ ಹೂವು ಕೊಡಬೇಕಲ್ಲ, ಹಾಗಾಗಿ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಇಲ್ಲಿ ಹೂವನ ಹಾರಗಳು ಮತ್ತು ತೊಗೊಂಡೆ ಎಲ್ಲ ಕಲೆಕ್ಟ್ ಮಾಡ್ಕೊಂಡೆ. ಸ್ಪೆಷಲ್ ಹಾರಗಳಿದೆಲ್ಲ ಈವೆಂಟ್ಗೆ ಹಾಕೋದು ತುಂಬ ಚೆನ್ನಾಗಿತ್ತು ಮಾಡಿಕೊಟ್ಟಿದ್ದು. ಅದನ್ನೆಲ್ಲ ತಗೊಂಡು ಹೊರಗಡೆ ಸ್ವಲ್ಪ ಐಟಮ್ ತೆಗಿಬೇಕಿತ್ತು, ಅದಕ್ಕೆ ಹೊರಗಡೆ ಬಂದ್ವಿ. ಇದೆಲ್ಲ ಆಲ್ರೆಡಿ ನಿಮಗೆ ಪೋಣಿಸಿರೋದೇ ಸಿಗುತ್ತೆ ನಿಮ್ಗೆ ಹೂವುಗಳು, ಬಟ್ ಅಷ್ಟು ಚೆನ್ನಾಗಿರಲ್ಲ. ಪರ್ದ ತೋಮಾಲೆ ಎಲ್ಲ ಪೋಣಿಸಿರೋದೇ ಸಿಗುತ್ತೆ, ಬಟ್ ಅಷ್ಟು ಕ್ವಾಲಿಟಿ ಹೂವುಗಳ ಹಾಕಿರಲ್ಲ ಅವರು. ಸೇಲ್ ಮಾಡೋದಕ್ಕಲ್ವಾ, ಯಾವುದೋ ಒಂದು ಕ್ವಾಲಿಟಿ ಹೂವು ಹಾಕಿರ್ತಾರೆ, ನೀಟಾಗಿ ಪೋಣಿಸಿರೋದು ಇಲ್ಲ. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟು ದೇವಸ್ಥಾನಕ್ಕೆ ಹೊರಟ್ವಿ. ದೇವಸ್ಥಾನದ ಬ್ಲಾಗ್ ಅಂತೂ ತುಂಬ ಚೆನ್ನಾಗಿದೆ. ಎಷ್ಟು ನೋಡಿದ್ರೂ ಕಣ್ಣು ತುಂಬಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲೆಲ್ಲ ಒಳಗಡೆ ಬಿಡ್ತಾ ಇರಲಿಲ್ಲ ದೇವಸ್ಥಾನದ ಹೊರಗಡೆ, ಹಾಗಾಗಿ ಎಲ್ಲರೂ ಹೊರಗಡೆನೇ ಪೂಜೆ ಮಾಡ್ತಿದ್ದಾರೆ. ಮತ್ತೆ ಗೇಟ್ ಕ್ಲೋಸ್ ಮಾಡಿಬಿಟ್ರು. ಇದೆಲ್ಲ ಡೆಕೋರೇಷನ್ ರೆಡಿ ಮಾಡಬೇಕಲ್ಲ, ಹಂಗಾಗಿ ನಾವು ಹೋಗಿ ಹುಡುಗರೆಲ್ಲ ಅದು ಗ್ರಿಪ್ ಇಲ್ಲ ಅಲ್ವಾ, ಏನಾದರೂ ತಂತಿ ಎಲ್ಲ ಕಟ್ಕೋಬೇಕಲ್ಲ, ಹಂಗಾಗಿ ಎಲ್ಲ ಮಾಡ್ತಾಯಿದ್ದಾರೆ. ತಂತಿ ಎಲ್ಲ ಕಟ್ಕೊಂಡು ತುಂಬ ಚೆನ್ನಾಗಿ ಬಂತು ಡೆಕೋರೇಷನ್ ಅಂತೂ. ನಿಜವಾಗ್ಲೂ ಎಲ್ಲ ಬಂದಿದ್ದವರೆಲ್ಲ ಅದ್ರ ಬಗ್ಗೆನೇ ಮಾತಾಡ್ತಿದ್ರು, ಅಲಂಕಾರದ ಬಗ್ಗೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನೆಕ್ಸ್ಟು ಹಾಕ್ತೀನಿ ನೋಡಿ. ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಪ್ಲೀಸ್ ಶೇರ್ ಮಾಡಿ, ಕಮೆಂಟ್ ಮಾಡಿ ಯಾವ ಥರ ಇದೆ ಅಂತ. ಸೊ ನಿಮಗೂ ಇದೇ ಥರ ಯಾವುದಾದ್ರೂ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ, ಪ್ಲೀಸ್ ಅದಕ್ಕೆ ಮೆಸೇಜ್ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಇವೆಂಟ್ ಬಂದಿತ್ತು. ಎಷ್ಟು ಖುಷಿ ಆಯಿತು ಅಂದರೆ ಬಂದವರೆಲ್ಲರೂ ಅದ್ರ ಬಗ್ಗೆನೇ ಮಾತಾಡ್ತಾಯಿದ್ರು. ದೇವಸ್ಥಾನದಲ್ಲಿ ಅರ್ಚಕರು ಎಲ್ರಿಗೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇದು ಬಸವ ಮಂಟಪ ಅಂತ, ಇಲ್ಲಿಗೂ ಮಾಡಿದ್ವಿ. ಮತ್ತು ಇದು ಎಂಟ್ರೆನ್ಸು, ಆರ್ಚು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನೆಕ್ಸ್ಟು ನಾನು ವೀಡಿಯೋಸ್ದು ದೇವ್ರದ್ದು ಹಾಕ್ತೀನಿ, ಅದು ಯಾವ ಥರ